ಎಲ್ಲರಿಗೂ ನಮಸ್ಕಾರ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತೀರಾ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ನೀವು ವಿಡಿಯೋನ ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ. ಪ್ರಸ್ತುತ ಈ ವಿಡಿಯೋನಲ್ಲಿ ಸಾಕಷ್ಟು ಜನ ಕಾಯುತ್ತಿರುವ ಒಂದು ದರ್ಶನದ ಬಗ್ಗೆ ವಿವರ ಕೊಡ್ತೇನೆ. ಅದನ್ನ ಫಸ್ಟ್ ಡೋರ್ ದರ್ಶನ ಅಂತ ಕರೀತಾರೆ ಅಥವಾ ಫಸ್ಟ್ ಡೋರ್ ಸೇವಾ ಅಂತ ಕರೀತಾರೆ. ಈ ಸೇವಾ ಟಿಕೆಟ್ಗಳನ್ನ ಬುಕ್ ಮಾಡಿಕೊಂಡ್ರೆ ತಿರುಮಲದಲ್ಲಿ ದೇವರ ಅತಿ ಸಮೀಪಕ್ಕೆ ಹೋಗಿ ಒಂದು ದರ್ಶನ ಮಾಡೋ ಒಂದು ಅವಕಾಶ ಸಿಗುತ್ತೆ. ತುಂಬ ವಿಶೇಷವಾದ ಸೇವೆಗಳು ಅಂತ ಹೇಳ್ಬೋದು. ಇದನ್ನು ಫಸ್ಟ್ ಡೋರ್ ಸೇವಾ ಅಂತ ಕರೀತಾರೆ ಅಥವಾ ಕುಲಶೇಖರ ಪಡಿ ಸೇವೆಗಳು ಅಂತ ಕರೀತಾರೆ. ಅದರ ಹತ್ತಿರ ಹೋಗಿ ದೇವರ ಹತ್ತಿರ ಹೋಗಿ ದರ್ಶನ ಮಾಡೋ ಒಂದು ಅವಕಾಶ ಸಿಗುತ್ತೆ. ಇದರಲ್ಲಿ ಯಾವ ಸೇವೆಗಳಿದೆ ಅಂದರೆ, ಮೊದಲಿಗೆ ಸುಪ್ರಭಾತ ಸೇವೆ ಇರುತ್ತೆ, ಅರ್ಚನಾ ಸೇವೆ ಇರುತ್ತೆ, ತೋಮಾಲ ಸೇವೆ ಇರುತ್ತೆ, ಹಾಗೆ ಅಷ್ಟದಳ ಪಾದ ಪದ್ಮಾರಾಧನಾ ಸೇವೆ ಇರುತ್ತೆ. ಇನ್ನು ಸಾಕಷ್ಟು ಜನ ಏನು ಅನ್ಕೊಂತಾರೆ ಅಂದರೆ, ದೇವರ ಅತಿ ಸಮೀಪಕ್ಕೆ ಹೋಗಿ ದರ್ಶನ ಮಾಡಬೇಕು ಅಂದರೆ ಅದ್ರ ಬೆಲೆ ಸಿಕ್ಕಾಪಟ್ಟೆ ಇರುತ್ತೆ ಅಂತ ಅನ್ಕೊಂತಾರೆ. ಆದರೆ ತುಂಬ ಕಡಿಮೆ ಬೆಲೆಗೆ ದೇವರ ಅತಿ ಸಮೀಪಕ್ಕೆ ಹೋಗಿ ದರ್ಶನ ಮಾಡೋ ಒಂದು ಅವಕಾಶ ಇರುತ್ತೆ. ಸುಪ್ರಭಾತ ಸೇವೆ ಬಂದ್ಬಿಟ್ಟು ಪ್ರತಿದಿನ ತಿರುಮಲದಲ್ಲಿ ನೆರವೇರುತ್ತೆ. ಬೆಳಗಿನ ಜಾವ 3 ಗಂಟೆಗೆ ಕರೆಕ್ಟಾಗಿ ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಅಂತ ಶ್ರೀ ವೆಂಕಟೇಶ್ವರ ಸುಪ್ರಭಾತದೊಂದಿಗೆ ದೇವರನ್ನು ಎಬ್ಬಿಸುವ ಒಂದು ಸೇವೆ ಇರುತ್ತೆ. ಬೆಳಗಿನ ಜಾವ 3 ಗಂಟೆಗೆ ಕರೆಕ್ಟಾಗಿ ಈ ಸುಪ್ರಭಾತ ಸೇವೆ ಪ್ರಾರಂಭ ಆಗುತ್ತೆ. ಈ ಸೇವೆಯಲ್ಲಿ ಯಾರು ಭಾಗವಹಿಸ್ತಾರೋ ಅವರಿಗೆ ಮೊದಲಿಗೆ ಸುಪ್ರಭಾತವನ್ನು ಕೇಳೋ ಒಂದು ಅವಕಾಶ ಇರುತ್ತೆ. ಅದಾದ ನಂತರ ದೇವರ ಮುಂದೆ ಹೋಗಿ ಸಮೀಪಕ್ಕೆ ಹೋಗಿ ದರ್ಶನ ಮಾಡುವ ಒಂದು ಅವಕಾಶ ಇರುತ್ತೆ. ನೀವು ಸಾಕಷ್ಟು ಹೊತ್ತು ನಿಂತ್ಕೊಳ್ಳೋದಕ್ಕಾಗೋದಿಲ್ಲ ದೇವ್ರ ಮುಂದೆ, ಇದು ಪಾಸಿಂಗ್ ಕ್ಯೂ ಇರುತ್ತೆ. ಆದರೆ ದೇವರ ಆಪಾದ ಮಸ್ತಕ ದರ್ಶನ ಮಾಡ್ಬೋದು. ತುಂಬ ವಿಶೇಷವಾದ ಸೇವೆ ಆಗಿರುತ್ತೆ. ಈಗ ಪ್ರಸ್ತುತ ಡಿಸೆಂಬರ್ ತಿಂಗಳ ಸೇವಾ ಟಿಕೆಟ್ಗಳು ರಿಲೀಸ್ ಮಾಡ್ತಿರೋದು. ಡಿಸೆಂಬರ್ ತಿಂಗಳಿನಲ್ಲಿ ಧನುರ್ಮಾಸ ಇರುತ್ತೆ. ಈ ಧನುರ್ಮಾಸದ ಸಂದರ್ಭದಲ್ಲಿ ಸುಪ್ರಭಾತ ಸೇವೆ ಇರೋದಿಲ್ಲ. ಮೊದಲ 15 ದಿನಗಳು ಮಾತ್ರ ನಮಗೆ ಡಿಸೆಂಬರ್ 1ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೆ ಸುಪ್ರಭಾತ ಸೇವೆ ಅವೈಲಬಲ್ ಇರುತ್ತೆ. ನೀವು ಅದನ್ನು ಆನ್ಲೈನಲ್ಲಿ ಅಪ್ಲೈ ಮಾಡ್ಕೋಬೋದಾಗಿರುತ್ತೆ. ಇನ್ನು 2ನೇ ಸೇವೆ ಬಂದ್ಬಿಟ್ಟು ತೋಮಾಲ ಸೇವೆ. ಈ ತೋಮಾಲ ಸೇವೆ ಬಂದ್ಬಿಟ್ಟು 220 ರೂಪಾಯಿ ಆಗಿರುತ್ತೆ. ಇದೇನಾದರೂ ಸಿಕ್ತು ಅಂದರೆ ಜಾಕ್ಪಾಟ್ ಅಂತಲೇ ಹೇಳ್ಬೋದು. ಯಾಕಂದರೆ ದೇವರ ಮುಂದೆ ಕುಳಿತುಕೊಳ್ಳುವ ಒಂದು ಅವಕಾಶ ಸಿಗುತ್ತೆ. ಸುಮಾರು 45 ನಿಮಿಷಗಳ ಕಾಲ ದೇವರ ಮುಂದೆ ಕುಳಿತುಕೊಂಡು ತೋಮಾಲ ಸೇವೆಯನ್ನು ವೀಕ್ಷಿಸಬಹುದು. ತುಂಬಾ ವಿಶೇಷವಾಗಿರುತ್ತೆ. ಈ ಸೇವೆಗಳು ನಡೆಯೋದು ನಮಗೆ ಮಂಗಳವಾರ ಇರುತ್ತೆ, ಬುಧವಾರ ಇರುತ್ತೆ, ಹಾಗೆ ಗುರುವಾರ ಇರುತ್ತೆ. 3 ದಿನ ಇರೋದು. ಒಂದು ದಿನಕ್ಕೆ ಕೇವಲ 10 ಟಿಕೆಟ್ ಅಂತ ಅಂದ್ಕೊಂಡ್ರೆ ಒಂದು ವಾರಕ್ಕೆ ಕೇವಲ 30 ಟಿಕೆಟ್ಗಳು ಮಾತ್ರ ಅವೈಲಬಲ್ ಇರುತ್ತೆ. ಯಾರಿಗೆ ಸಿಕ್ಕುತ್ತೋ ಅವ್ರಿಗೆ ತುಂಬಾ ಅದೃಷ್ಟ ಅಂತ ಹೇಳ್ಬೋದು. ತುಂಬ ವಿಶೇಷವಾದ ಸೇವೆ ಆಗಿರುತ್ತೆ. ಹಾಗೆ ಮುಂದಿನ ಸೇವೆ ಬಂದ್ಬಿಟ್ಟು ನಮಗೆ ಅರ್ಚನಾ ಸೇವೆ. ಈ ಅರ್ಚನಾ ಸೇವೆ ತೋಮಾಲ ಸೇವೆ ಆದ ನಂತರ ನೆರವೇರುತ್ತೆ. ಈ ಸೇವೆನಲ್ಲಿ ಏನು ಮಾಡ್ತಾರೆ ಅಂದರೆ, ಶ್ರೀನಿವಾಸನಿಗೆ ತುಳಸಿ ದಳಗಳಿಂದ ಅರ್ಚನೆ ಮಾಡ್ತಾರೆ. ಅದಾದ ನಂತರ ವಕ್ಷಸ್ಥಳದಲ್ಲಿರುವ ಲಕ್ಷ್ಮೀ ಅಮ್ಮನವರಿಗೂ ಕೂಡ ಅಷ್ಟೋತ್ತರ ಶತನಾಮಾವಳಿ ಮಾಡ್ತಾರೆ. ತುಂಬ ವಿಶೇಷವಾದ ಸೇವೆ ಆಗಿರುತ್ತೆ. ಇದು ನಮಗೆ ತೋಮಾಲ ಸೇವೆ ಆದ ನಂತರ ಇರುತ್ತೆ. ಇದು ತೋಮಾಲ ಸೇವೆ ರೀತಿಯಲ್ಲೇ ಇರುತ್ತೆ. ನಿಮಗೆ 220 ರೂಪಾಯಿ ಆಗಿರುತ್ತೆ. ಹಾಗೆ ತುಂಬ ಹೊತ್ತು ದೇವರ ಮುಂದೆ ಕುಳಿತುಕೊಳ್ಳುವ ಒಂದು ಅವಕಾಶ ಸಿಗುತ್ತೆ. ತುಂಬ ವಿಶೇಷವಾದ ಸೇವೆ. ಹಾಗಾಗಿ ನೀವು ಸೇವೆನ ಬುಕ್ ಮಾಡುವಾಗ ಈ ಎಲ್ಲ ಸೇವೆಗಳನ್ನು ಸೇರಿಸಿ ನೀವು ಅಪ್ಲೈ ಮಾಡಬೇಕಾಗಿರುತ್ತೆ. ನಾನು ನಿಮಗೆ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅದು ಹೇಗಿರುತ್ತೆ ಅಂತ. ಹಾಗೆ ಮುಂದಿನ ಸೇವೆ ಬಂದ್ಬಿಟ್ಟು ಅಷ್ಟದಳ ಪಾದ ಪದ್ಮಾರಾಧನಾ ಸೇವೆ. ಈ ಸೇವಾ ಟಿಕೆಟ್ ಕಾಸ್ಟ್ ಬಂದ್ಬಿಟ್ಟು 1250 ರೂಪಾಯಿ ಆಗಿರುತ್ತೆ. ಒಬ್ಬರಿಗೆ 1250. ಏನಾದರೂ ನೀವು ಇಬ್ಬರು ಹೋಗಬೇಕು ಅಂದರೆ 2500 ರೂಪಾಯಿ ಆಗಿರುತ್ತೆ. ಈ ಟಿಕೆಟ್ಗಳನ್ನ ಪ್ರತಿದಿನಕ್ಕೆ 60 ಟಿಕೆಟ್ಗೆ ಹಾಗೆ ರಿಲೀಸ್ ಮಾಡ್ತಾರೆ TTDಯಿಂದ. ಇದು ಕೇವಲ ನಮಗೆ ಮಂಗಳವಾರ ದಿನ ಮಾತ್ರ ನಡೆಯುವ ಸೇವೆ ಆಗಿರುತ್ತೆ. ಹೆಸರಲ್ಲೇ ಹೇಳಿದ ಹಾಗೆ ಅಷ್ಟದಳ ಪಾದ ಪದ್ಮಾರಾಧನಾ ಅಂದರೆ ಶ್ರೀನಿವಾಸನಿಗೆ ಬಂಗಾರದ ಕಮಲದ ಹೂಗಳಿಂದ ಒಂದು ಅಷ್ಟೋತ್ತರ ಶತನಾಮಾವಳಿ ಮಾಡ್ತಾರೆ. ತುಂಬ ವಿಶೇಷವಾಗಿರುತ್ತೆ ಈ ಸೇವೆ ಕೂಡ. ಇದು ಕೇವಲ ಮಂಗಳವಾರದ ದಿನ ಮಾತ್ರ ಇರುತ್ತೆ. ಈ ಎಲ್ಲ ಸೇವೆಗಳಿಗೂ ನೀವು ಲಕ್ಕಿ ಡಿಪ್ ಮುಖಾಂತರ ನೀವು ಅಪ್ಲೈ ಮಾಡಬೇಕಾಗಿರುತ್ತೆ. ಇದು ನಿಮಗೆ ಡೈರೆಕ್ಟಾಗಿ ಬುಕ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇರೋದಿಲ್ಲ. ಯಾಕಂದರೆ ತುಂಬ ಲಿಮಿಟೆಡ್ ಟಿಕೆಟ್ಸ್ ಇರುತ್ತೆ. ಹಾಗೆ ಸಾಕಷ್ಟು ಜನ ಅದಕ್ಕೆ ವೆಯ್ಟ್ ಮಾಡ್ತಿರ್ತಾರೆ. ಹಾಗಾಗಿ ಇದನ್ನು ಈ ಲಕ್ಕಿ ಡಿಪ್ಗೆ ಅಪ್ಲೈ ಮಾಡಬೇಕಾಗಿರುತ್ತೆ. ನೀವು ಅಪ್ಲೈ ಮಾಡಿದ ನಂತರ ನಿಮಗೆ ಮೆಸೇಜ್ ಬರುತ್ತೆ. ಇನ್ ಕೇಸ್ ಏನಾದರೂ ನೀವು ಸೆಲೆಕ್ಟ್ ಆಗಿದ್ದರೆ ನಿಮಗೆ ಮೆಸೇಜ್ ಬರುತ್ತೆ, ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿಬಿಟ್ಟು, ನೀವು ಈ ಸೇವೆಗೆ ಈ ದಿನಾಂಕ ಸೆಲೆಕ್ಟ್ ಆಗಿದ್ದೀರಾ, ನೀವು ಪೇಮೆಂಟ್ ಮಾಡಿ ಅಂತ. ಹಾಗಾಗಿ ನೀವು ಇನಿಷಿಯಲ್ ಆಗಿ ಯಾವುದೇ ರೀತಿ ಪೇಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ನಿಮಗೆ ಲಕ್ಕಿ ಡಿಪ್ನಲ್ಲಿ ಅಲಾಟ್ ಆದ ನಂತರನೇ ನೀವು ಪೇಮೆಂಟ್ ಮಾಡಬೇಕಾಗಿರುತ್ತೆ. ಈ ಪ್ರತಿ ಸೇವೆಗೂ ನಮಗೆ ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ 1 ಮುಖಾಂತರ ನಮಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಹಾಗೆ ನಾವು ಸಾಂಪ್ರದಾಯಿಕ ವಸ್ತ್ರಗಳನ್ನೇ ಹಾಕೊಂಡು ಹೋಗಬೇಕಾಗಿರುತ್ತೆ. ಪ್ರಸ್ತುತ ಇವಾಗ ನಮಗೆ ಡಿಸೆಂಬರ್ ತಿಂಗಳ ಕೋಟಾನ ರಿಲೀಸ್ ಮಾಡ್ತಾ ಇದ್ದಾರೆ. ಡಿಸೆಂಬರ್ ತಿಂಗಳ ಕಂಪ್ಲೀಟ್ ಕೋಟಾನ ರಿಲೀಸ್ ಮಾಡ್ತಾ ಇದ್ದಾರೆ. ಅದು ಯಾವಾಗ ರಿಲೀಸ್ ಮಾಡ್ತಿದ್ದಾರೆ ಅಂದರೆ 18ನೇ ತಾರೀಕು, ಸೆಪ್ಟೆಂಬರ್ 18ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಕರೆಕ್ಟಾಗಿ ನೀವು ಲಕ್ಕಿ ಡಿಪ್ಗೆ ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಹಾಗೆ ನಿಮಗೆ ಕಡೆಯ ಅವಕಾಶ ಬಂದ್ಬಿಟ್ಟು 20ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಕಡೆಯ ಅವಕಾಶ ಇರುತ್ತೆ. ಅಷ್ಟರ ಒಳಗಡೆ ನೀವು ಲಕ್ಕಿ ಡಿಪ್ಗೆ ಅಪ್ಲೈ ಮಾಡಬೇಕಾಗಿರುತ್ತೆ.
ಇನ್ ಕೇಸ್ ಏನಾದರೂ ನಿಮಗೆ ಸೆಲೆಕ್ಟ್ ಆಯಿತು ಅಂದರೆ ಮಧ್ಯಾಹ್ನ 12 ಗಂಟೆಗೆ ಕರೆಕ್ಟಾಗಿ ಮೆಸೇಜ್ ಬರುತ್ತೆ ನಿಮಗೆ ಸೆಲೆಕ್ಟ್ ಆಗಿದೆ ಅಂತ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಕೂಡ ನಾವು ಲಕ್ಕಿ ಡಿಪ್ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತೀವಿ. ಅದು PDF ಫೈಲ್ ಇರುತ್ತೆ, ಅದರಲ್ಲಿ ನಿಮ್ಮ ಹೆಸರು ಸರ್ಚ್ ಮಾಡುವ ಮುಖಾಂತರ ನಿಮಗೆ ಬಂದಿದೆಯಾ ಇಲ್ವಾ ಅಂತ ನೀವು ಚೆಕ್ ಮಾಡ್ಕೊಳ್ಬೋದಾಗಿರುತ್ತೆ. ಹಾಗೆ ಇನ್ನು ಸಾಕಷ್ಟು ಜನ ಕೇಳೋ ಪ್ರಶ್ನೆ ಏನು ಅಂದರೆ, ನಾನು 1 ವರ್ಷದಿಂದ ಅಪ್ಲೈ ಮಾಡ್ತಾ ಇದ್ದೀನಿ, 1.5 ವರ್ಷದಿಂದ ಅಪ್ಲೈ ಮಾಡ್ತಿದ್ದೀನಿ, ಇನ್ನೂ ಸಿಕ್ಕಿಲ್ಲ ಅಂತ. ಇದಕ್ಕೆ ಬೇರೆ ನನ್ನ ಹತ್ರ ಕೂಡ ಏನೂ ಆನ್ಸರ್ ಇಲ್ಲ. ನೀವು ಮರಳಿ ಯತ್ನವ ಮಾಡು ಅಂತ ನೀವು ಅಪ್ಲೈ ಮಾಡ್ತಾನೆ ಇರಬೇಕಾಗತ್ತೆ. ಇಂದಲ್ಲ ನಾಳೆ ದೇವರ ಅನುಗ್ರಹ ಇದ್ದರೆ ನಿಮಗೆ ಸಿಗೋ ಚಾನ್ಸಸ್ ಇರುತ್ತೆ. ನಮ್ಮ ಸಾಕಷ್ಟು ಸಬ್ಸ್ಕ್ರೈಬರ್ಸ್ ಹೇಳಿದ್ದಾರೆ, ನನಗೆ 2 ವರ್ಷದಿಂದ ಅಪ್ಲೈ ಮಾಡಿದೆ ಇವಾಗ ಸಿಕ್ಕಿದೆ, 3 ವರ್ಷದಿಂದ ಅಪ್ಲೈ ಮಾಡಿದೆ ಇವಾಗ ಸಿಕ್ಕಿದೆ ಅಂತ ತುಂಬ ಜನ ಮೆಸೇಜ್ ಮಾಡ್ತಿರ್ತಾರೆ. ಹಾಗಾಗಿ ಇದಕ್ಕೆ ಯಾವುದೇ ಸೊಲ್ಯೂಷನ್ ಇಲ್ಲ. ಹಾಗಾಗಿ ನೀವು ಇದಕ್ಕೆ ಅಪ್ಲೈ ಮಾಡ್ತಾನೆ ಇರಬೇಕು. ಆ ದೇವರ ಕೃಪಾ ಕಟಾಕ್ಷ ಯಾವಾಗ ನಿಮ್ಮ ಮೇಲೆ ಬೀಳುತ್ತೋ ಗೊತ್ತಿಲ್ಲ. ನೀವು ಅಪ್ಲೈ ಮಾಡೋದ್ರಿಂದ ಏನು ಕಳ್ಕೊಳ್ಳೋದಿಲ್ಲ, ಯಾವುದೇ ರೀತಿ ಅಮೌಂಟ್ ಕೂಡ ಪೇ ಮಾಡಬೇಕಾಗಿರೋದಿಲ್ಲ. ಜಸ್ಟ್ ನೀವು ಅಪ್ಲೈ ಮಾಡಬೇಕಾಗಿರತ್ತೆ ಅಷ್ಟೇ. ಒಂದು ಫೋನ್ ನಂಬರಲ್ಲಿ ಮ್ಯಾಕ್ಸಿಮಮ್ 2 ಪರ್ಸನ್ಸ್ದು ಅಪ್ಲೈ ಮಾಡ್ಬೋದು. ಇನ್ ಕೇಸ್ ಏನಾದರೂ ಸಿಕ್ಕಿದ್ರೆ ಇಬ್ರಿಗೂ ಸಿಗುತ್ತೆ, ಇಲ್ಲಾಂದರೆ ಇಬ್ರಿಗೂ ಸಿಗೋದಿಲ್ಲ, ಆ ಥರ ಇರುತ್ತೆ. ಸಿಂಗಲ್ ಪರ್ಸನ್ಸ್ ಕೂಡ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಆದರೆ ನಿಮಗೆ ಅಕಾಮಿಡೇಷನ್ ಬುಕ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಏನಾದರೂ ಸಿಂಗಲ್ ಪರ್ಸನ್ಸಿಗೆ ಲಕ್ಕಿ ಡಿಪ್ನಲ್ಲಿ ಯಾವುದೇ ರೀತಿ ಸೇವೆ ಸಿಕ್ಕಿದ್ರು ಅವ್ರಿಗೆ ಅಕಾಮಿಡೇಷನ್ ಬುಕ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಇದೆಲ್ಲ ಲಕ್ಕಿ ಡಿಪ್ದು ಪ್ರೋಸೆಸ್ ಆಗಿತ್ತು, ಆರ್ಜಿತ ಸೇವಾ ಲಕ್ಕಿ ಡಿಪ್ದು ಪ್ರೋಸೆಸ್ ಆಗಿತ್ತು. ಈಗ TTDಯಿಂದ ಹೊಸ ಚೇಂಜ್ ಕೂಡ ಒಂದು ಬಂದಿದೆ. ಅದೇನು ಅಂದರೆ, ಅಂಗ ಪ್ರದಕ್ಷಿಣಾ ಟಿಕೆಟ್ಸ್ಗಳು ಮುಂಚೆ ನಾವು ಡೈರೆಕ್ಟ್ ಆಗಿ ಬುಕ್ ಮಾಡ್ಕೊಳ್ಬೋದಾಗಿತ್ತು. ಇವಾಗ ಅದನ್ನು ಕೂಡ ಲಕ್ಕಿ ಡಿಪ್ ಅಂಡರ್ಗೆ ತೆಗೆದುಕೊಂಡು ಬಂದಿದ್ದಾರೆ. ಅಂಗ ಪ್ರದಕ್ಷಿಣಾ ಅಂದರೆ ತಿರುಮಲದಲ್ಲಿ ಉರುಳು ಸೇವೆ ಮಾಡುವ ಒಂದು ಪ್ರತೀತಿ ಇದೆ, ಅದನ್ನು ಅಂಗ ಪ್ರದಕ್ಷಿಣಾ ಅಂತ ಕರೀತಾರೆ. ನಮ್ಮ ಹಳೆ ವಿಡಿಯೋಸ್ ಕೂಡ ತುಂಬ ಇದೆ, ನೀವು ನೋಡ್ಬೋದು. ನೀವು ಅಂಗ ಪ್ರದಕ್ಷಿಣಾ ನಾವು ಕೂಡ ಮಾಡಿದ್ವಿ, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮ್ಗೆ ಆ ವಿಡಿಯೋನಲ್ಲಿ ಸಿಗುತ್ತೆ. ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ ವಿಡಿಯೋ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡುವ ಮುಖಾಂತರ ನೀವು ಸಂಪೂರ್ಣವಾಗಿ ಅಂಗ ಪ್ರದಕ್ಷಿಣದ ಬಗ್ಗೆ ಡೀಟೇಲ್ಸ್ನ ತಿಳಿದುಕೊಳ್ಬೋದಾಗಿರುತ್ತೆ. ಈ ಅಂಗ ಪ್ರದಕ್ಷಿಣೆ ಸೇವೆ ಕೂಡ ನಮಗೆ ತಿರುಮಲದಲ್ಲಿ ಪ್ರತಿದಿನ ಇರುತ್ತೆ. ಶುಕ್ರವಾರ ಒಂದು ದಿನ ಮಾತ್ರ ಇರೋದಿಲ್ಲ. ಶುಕ್ರವಾರ ಅಭಿಷೇಕ ಇರುವ ಕಾರಣ ಅವತ್ತು ಅಂಗ ಪ್ರದಕ್ಷಿಣೆ ಇರೋದಿಲ್ಲ. ಇನ್ನು ಶುಕ್ರವಾರ ಹೊರತುಪಡಿಸಿ ಪ್ರತಿದಿನ ಇರುತ್ತೆ. ಹಾಗೆ ಧನುರ್ಮಾಸದಲ್ಲಿ ಕೂಡ ಈ ಅಂಗ ಪ್ರದಕ್ಷಿಣೆ ಸೇವೆ ಇರೋದಿಲ್ಲ. ಯಾರೆಲ್ಲ ನೀವು ಅಂಗ ಪ್ರದಕ್ಷಿಣಾ ಟಿಕೆಟ್ಸ್ನ ಬುಕ್ ಮಾಡ್ಕೊತೀರೋ ಅವರಿಗೆ ಉರುಳು ಸೇವೆ ಮಾಡುವ ಒಂದು ಅವಕಾಶ ಇರುತ್ತೆ. ಇದು ಸಂಪೂರ್ಣವಾಗಿ ಉಚಿತವಾಗಿರುತ್ತೆ. ನಿಮಗೆ ಬೇರೆ ಯಾವುದೇ ಸೇವೆ ತೆಗೆದುಕೊಂಡು ನೀವು ಸ್ವಲ್ಪ ಅಮೌಂಟ್ ಅಂತ ಪೇ ಮಾಡಬೇಕಾಗಿರುತ್ತೆ. ಆದರೆ ಈ ಅಂಗ ಪ್ರದಕ್ಷಿಣಾ ಸೇವೆ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ. ಹಾಗೆ ನಿಮಗೆ ಈ ಅಂಗ ಪ್ರದಕ್ಷಿಣಾ ಸೇವೆ ಮಾಡಿದ್ರೆ ನಿಮಗೆ ಜಯ ವಿಜಯ ನಾರ್ಮಲ್ ಮಹಾಲಘು ದರ್ಶನ ಹೇಗಿರುತ್ತೋ 300 ರೂಪೀಸ್ ಟಿಕೆಟ್ಗೆಲ್ಲ ದರ್ಶನ ಹೇಗಿರುತ್ತೋ ಹಾಗೆ ಇರುತ್ತೆ. ನಿಮಗೆ ಫಸ್ಟ್ ಡೋರ್ ಸೇವೆ ಅನ್ನೋದು ಇರೋದಿಲ್ಲ. ಇದೊಂದು ದೊಡ್ಡ ಚೇಂಜ್ನ TTDಯಿಂದ ತೆಗೆದುಕೊಂಡು ಬಂದಿದ್ದಾರೆ. ಈಗ ಬನ್ನಿ ನಮ್ಮ ಸಿಸ್ಟಮ್ನಲ್ಲಿ ಈ ಅಂಗ ಪ್ರದಕ್ಷಿಣಾ ಟಿಕೆಟ್ಗಳು ಹೇಗೆ ಬುಕ್ ಮಾಡಬೇಕು, ಹಾಗೆ ಈ ಆರ್ಜಿತ ಸೇವಾ ಟಿಕೆಟ್ಗಳಾದ ಫಸ್ಟ್ ಡೋರ್ ಸೇವೆಗಳನ್ನ ಹೇಗೆ ಬುಕ್ ಮಾಡಬೇಕು ಅಂತ ತೋರಿಸ್ತೀನಿ. ಮೊದಲಿಗೆ ನಮ್ಮ ವೆಬ್ ಬ್ರೌಸರ್ನಲ್ಲಿ ttdevastanams.ap.gov.in ಈ ಒಂದು ವೆಬ್ಸೈಟ್ಗೆ ಹೋಗಬೇಕು. ಈಗ ನಾವಿಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಮ್ಮ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕು. ಮೊಬೈಲ್ ನಂಬರ್ ಎಂಟರ್ ಮಾಡಿದ್ಮೇಲೆ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ಈಗ OTP ಬಂದಿರುತ್ತೆ, OTPನ ಎಂಟರ್ ಮಾಡೋಣಂತೆ. OTP ಎಂಟರ್ ಮಾಡಿದ್ಮೇಲೆ ಲಾಗಿನ್. ಈಗ ನಾವು ಆರ್ಜಿತ ಸೇವಾ ಅಂದರೆ ಸೇವಾ ಎಲೆಕ್ಟ್ರಾನಿಕ್ ಡಿಪ್ ಲಕ್ಕಿ ಡಿಪ್ ಸೇವೆಗಳಿಗೆ ರಿಜಿಸ್ಟರ್ ಮಾಡ್ಕೊಳ್ಳಿಕ್ಕೆ ಅದೇ ರೀತಿ ಅಂಗ ಪ್ರದಕ್ಷಿಣಾ ಟಿಕೆಟ್ಸ್ಗೂ ಕೂಡ ನಾವೀಗ ಲಕ್ಕಿ ಡಿಪ್ಪಲ್ಲೇ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಸೊ ಫಸ್ಟಿಗೆ ಲಕ್ಕಿ ಡಿಪ್ ಹೇಗೆ ರಿಜಿಸ್ಟರ್ ಮಾಡ್ಕೋಬೇಕು ಅಂತ ನೋಡೋಣ ಅಂತ. ಈಗ ಆನ್ಲೈನ್ ಸರ್ವಿಸಸಲ್ಲಿ ನಾನು ಸೇವಾ ಎಲೆಕ್ಟ್ರಾನಿಕ್ ಡಿಪ್ ಅಂತ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಇದು ಸೆಲೆಕ್ಟ್ ಮಾಡಿದ ತಕ್ಷಣ ನಮಗೆ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಬರುತ್ತೆ. ಈ ಇನ್ಸ್ಟ್ರಕ್ಷನ್ಸ್ ಐ ಹ್ಯಾವ್ ರೆಡ್ ಆ್ಯಂಡ್ ಅಗ್ರಿ ಟು ದ ಇನ್ಸ್ಟ್ರಕ್ಷನ್ಸ್ ಅಂತ ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಂಟಿನ್ಯೂ ಕೊಡಿ. ಕಂಟಿನ್ಯೂ ಕೊಟ್ಮೇಲೆ ನಮಗೆ ಜನರಲ್ ಡೀಟೇಲ್ಸ್ ಎಂಟರ್ ಮಾಡಬೇಕು. ಇಲ್ಲಿ ಇಮೇಲ್ ಅಡ್ರೆಸ್ಸು, ಸಿಟಿ, ಸ್ಟೇಟು, ಕಂಟ್ರಿ, ಪಿನ್ ಕೋಡ್ ಇಷ್ಟು ಡೀಟೇಲ್ಸ್ ಎಂಟರ್ ಮಾಡಿ. ಅದಾದಮೇಲೆ ಪಿಲಿಗ್ರಿಮ್ ಡೀಟೇಲ್ಸ್ನ ಎಂಟರ್ ಮಾಡಬೇಕಾಗಿರುತ್ತೆ. ನಾವು ಪಿಲಿಗ್ರಿಮ್ ಡೀಟೇಲ್ಸಲ್ಲಿ ನಾವು ಒಂದು ಮೊಬೈಲ್ ನಂಬರಿಂದ ಲಾಗಿನ್ ಆದರೆ ನಾವು ಇಬ್ಬರಿಗೆ ರಿಜಿಸ್ಟರ್ ಮಾಡ್ಕೋಬೋದಾಗಿರುತ್ತೆ. ಸೊ ಇಲ್ಲಿ ಮಿನಿಮಮ್ ಒಬ್ಬರಿಗೆ ಇಲ್ಲ ಮ್ಯಾಕ್ಸಿಮಮ್ ಇಬ್ಬರಿಗೆ ಮಾಡ್ಕೋಬೋದು. ಸೊ ನಾನು 2 ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲಿ ನಾವು ನೇಮ್, ಏಜ್, ಜೆಂಡರ್ ಮತ್ತು ಫೋಟೋ ID ಪ್ರೂಫ್, ಆಧಾರ್ ಕಾರ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಣಂತೆ. ಅದೇ ರೀತಿ ಇನ್ನೊಂದು ಪರ್ಸನ್ದು ಕೂಡ ನೀವು ಡೀಟೇಲ್ಸ್ ಇಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ. ಇಷ್ಟು ಡೀಟೇಲ್ಸ್ನ ನಾವೀಗ ಎಂಟರ್ ಮಾಡಿಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಒಮ್ಮೆ ನಾವು ಕಂಟಿನ್ಯೂ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡಿ ನಮಗೆ ಎಲ್ಲ ಸೇವೆಗಳದ್ದು ಡೀಟೇಲ್ಸ್ ತೋರಿಸುತ್ತೆ. ಈಗ ನಮಗೆ ಅಡಿಷ್ನಲ್ ಆಗಿ ಅಂಗ ಪ್ರದಕ್ಷಿಣಾ ಸೇವೆ ಕೂಡ ಇಲ್ಲೇ ಆ್ಯಡ್ ಆಗಿಬಿಟ್ಟಿದೆ. ಸೊ ಸಪ್ರೇಟಾಗಿ ನಾವು ಅಂಗ ಪ್ರದಕ್ಷಿಣಾ ಏನು ಸೆಲೆಕ್ಟ್ ಮಾಡೋದು ಬೇಕಾಗಿಲ್ಲ. ಇಲ್ಲೇ ನಮಗೆ ಈ ಸೇವಾ ಎಲೆಕ್ಟ್ರಾನಿಕ್ ಡಿಪ್ಪಲ್ಲೇ ನಮ್ಗೆ ಅಂಗ ಪ್ರದಕ್ಷಿಣಾ ಕೂಡ ಸೆಲೆಕ್ಟ್ ಆಗಿದೆ. ಸೊ ಇಲ್ಲಿ ಅಂಗ ಪ್ರದಕ್ಷಿಣಾ ನಮಗೆ 0 ರೂಪೀಸ್ ಅಂದರೆ ಅಂಗ ಪ್ರದಕ್ಷಿಣಾ ಉಚಿತವಾದ ಟಿಕೆಟ್ ಆಗಿರುತ್ತೆ. ಇಲ್ಲಿ ನಮಗೆ ಪ್ರತಿಯೊಂದು ರಿಪೋರ್ಟಿಂಗ್ ಟೈಮು ಮತ್ತು ಎಷ್ಟು ಕಾಸ್ಟ್ ಆಗುತ್ತೆ ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ನಮ್ಗೆ ಇಲ್ಲಿ ಕೊಟ್ಟಿರ್ತಾರೆ. ನಮ್ಗೆ ಯಾವ ಟೈಮಿಗೆ ಸೇವೆ ಇರುತ್ತೆ, ನಾವು ಯಾವ ಟೈಮಿಗೆ ಅಲ್ಲಿ ಹೋಗಬೇಕು ಅನ್ನೋ ಪ್ರತಿಯೊಂದು ಮಾಹಿತಿ ಕೂಡ ಇಲ್ಲಿದೆ. ಸೊ ಈಗ ನಾವು ಎಲ್ಲ ಸೇವೆಗಳಿಗೂ ಅಪ್ಲೈ ಮಾಡಲಿಕ್ಕೆ ಸೆಲೆಕ್ಟ್ ಸೇವಾ ಆ್ಯಂಡ್ ಡೇಟ್ ಅಂತ ಆಪ್ಷನ್ ಇರುತ್ತೆ. ಇಲ್ಲಿ ನೋಡಿ
ಅಂಗಪ್ರದಕ್ಷಿಣ ನಮಗೆ ಪ್ರತಿ ದಿನಕ್ಕೂ ಕೂಡ 750 ಟಿಕೆಟ್ಸ್ ಅವೈಲೇಬಲ್ ಇದೆ. ಶುಕ್ರವಾರದ ದಿವಸ ನಮ್ಗೆ ಅಂಗಪ್ರದಕ್ಷಿಣ ರಿಲೀಸ್ ಮಾಡೋದಿಲ್ಲ. ಅದೇ ರೀತಿ ಧನುರ್ಮಾಸದಲ್ಲೂ ಕೂಡ ನಮ್ಗೆ ಅಂಗಪ್ರದಕ್ಷಿಣ ಆಗಿರ್ಬೋದು, ಸುಪ್ರಭಾತ ಸೇವೆ, ಇದು ಯಾವುದೂ ಸೇವೆ ಅವೈಲೇಬಲ್ ಇರಲ್ಲ. ಅದಕ್ಕೆ ನಮಗೆ ಡಿಸೆಂಬರ್ 16ನೇ ತಾರೀಕಿಂದ ಈ ಯಾವುದೇ ರೀತಿಯ ಅರ್ಜಿತ ಸೇವೆಗಳು ಅವೈಲೇಬಲ್ ಇಲ್ಲ. ಈಗ ನಮಗೆ ಡಿಸೆಂಬರ್ 1ರಿಂದ 16ವರೆಗೂ ಟಿಕೆಟ್ಸ್ ಅವೈಲೇಬಲ್ ಇದೆ. ಅಷ್ಟದಳ ಪಾದ ಪದ್ಮಾರಾಧನ ನೋಡಿ 60 ಟಿಕೆಟ್ಸ್ ಇದೆ. ಅದು ಕೇವಲ ಮಂಗಳವಾರ ಇರುತ್ತೆ. ಮತ್ತು ತೋಮಾಲ ಅರ್ಚನೆ ಎಲ್ಲ ನಮಗೆ ವಾರಕ್ಕೆ 30 ಟಿಕೆಟ್ಸ್ ಆಗಿ ರಿಲೀಸ್ ಮಾಡ್ತಾರೆ. ಇನ್ನು ಸುಪ್ರಭಾತ ಸೇವೆ ನಮ್ಗೆ ಅರೌಂಡು 250 to 260 ಟಿಕೆಟ್ಸ್ ಅವೈಲೇಬಲ್ ಇರುತ್ತೆ. ಈಗ ನಿಮಗೆ ಪರ್ಟಿಕ್ಯುಲರ್ ಡೇಟಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು ಅಂದರೆ ನೀವು ಈ ರೀತಿಯಾಗಿ ಈ ಡೇಟಲ್ಲಿ ತೋಮಾಲ ಸೇವೆನ ಸೆಲೆಕ್ಟ್ ಮಾಡ್ಕೋಬೋದು. ಮತ್ತು ನಿಮ್ಗೆ ಅಂಗಪ್ರದಕ್ಷಿಣ ಬೇಕು ಅಂದರೂ ಕೂಡ ನೀವು ಹಿಂಗೆ ಸೆಲೆಕ್ಟ್ ಮಾಡ್ಕೋಬೋದಾಗಿರುತ್ತೆ. ಇನ್ ಕೇಸ್ ನಿಮಗೆ ಅಂಗಪ್ರದಕ್ಷಿಣ ನಿಮಗೆ ಮಾಡಲಿಕ್ಕೆ ಆಗುತ್ತೆ ಅಂದರೆ ಅಂಗಪ್ರದಕ್ಷಿಣನೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮ್ಗೆ ಆಗಿಲ್ಲ ಅಂದರೆ ನೀವು ಈ ರೀತಿಯಾಗಿ ತೋಮಾಲ, ಅರ್ಚನಾ, ಅಷ್ಟದಳ ಪಾದ ಪದ್ಮಾರಾಧನ, ಸುಪ್ರಭಾತ ಹಿಂಗೆ ಸೆಲೆಕ್ಟ್ ಮಾಡ್ಕೋಬೋದು. ಈಗ ನೀವು ಈ 4 ಸೇವೆಗಳನ್ನ ಎಲ್ಲ ಡೇಟ್ಸ್ಗೂ ಕೂಡ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ. ಇನ್ ಕೇಸ್ ನಿಮ್ಗೆ ಅಂಗಪ್ರದಕ್ಷಿಣ ಕೂಡ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ರೆ ನೀವು ಆನ್ಲೈನಲ್ಲೇ ಇಲ್ಲಿ ಸೆಲೆಕ್ಟ್ ಆಲ್ ಸೇವಾಸ್ ಆರ್ ಡೇಟ್ಸ್ ಅಂತ ಇದೆ ನೋಡಿ, ಈ ಒಂದು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಎಲ್ಲ ಸೇವೆಗಳು ಎಲ್ಲ ಡೇಟ್ಗೂ ಕೂಡ ಈಗ ಸೆಲೆಕ್ಟ್ ಆಗಿದೆ. ಈ ಸೆಲೆಕ್ಟ್ ಆದಮೇಲೆ ನಾವು ಓಕೆ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಂಟಿನ್ಯೂ ಟು ರಿವ್ಯೂ. ಈಗ ನಮಗೆ ಜನರಲ್ ಡೀಟೇಲ್ಸ್ ಅಥವಾ ಪಿಲಿಗ್ರಿಮ್ ಡೀಟೇಲ್ಸಲ್ಲಿ ನಿಮ್ಗೆ ಏನಾದರೂ ಚೇಂಜಸ್ ಬೇಕು ಅಂದರೆ ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಚೇಂಜ್ ಮಾಡ್ಕೋಬೋದಾಗಿರುತ್ತೆ. ಇಲ್ಲ ನೀವೆಲ್ಲ ಇನ್ಫಾರ್ಮೇಷನ್ ಕರೆಕ್ಟಾಗಿ ಎಂಟರ್ ಮಾಡಿದರೆ ಇಲ್ಲಿ ನಮಗೆ ಟೇಬಲ್ ತೋರಿಸುತ್ತೆ ನೋಡಿ, ನಾವು ಯಾವ ಸೇವೆಗಳು ಯಾವ ಡೇಟ್ಗೆ ಅಪ್ಲೈ ಮಾಡಿದ್ದೀವಿ ಅಂತ. ಈಗ ನಾವು ಅಂಗಪ್ರದಕ್ಷಿಣ ಕೂಡ ಎಲ್ಲ ಡೇಟ್ಗೆ ಅಪ್ಲೈ ಮಾಡಿದ್ದೀವಿ, ಸುಪ್ರಭಾತ ಅಪ್ಲೈ ಮಾಡಿದ್ದೀವಿ. ಎಲ್ಲ ಸೇವೆಗಳು ಕೂಡ ನಾವು ಯಾವುದ್ರಲ್ಲಿ ಅವೈಲೇಬಲ್ ಇದೆ ಪ್ರತಿಯೊಂದು ಡೇಟ್ಗೂ ಕೂಡ ನಾವು ಪ್ರತಿಯೊಂದು ಡೇಟ್ನು ಕೂಡ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಇದಾದಮೇಲೆ ಕನ್ಫರ್ಮ್ ಆ್ಯಂಡ್ ಸಬ್ಮಿಟ್. ಇದಾಗಿದ ತಕ್ಷಣ ನಾವು ಲಕ್ಕಿ ಡಿಪ್ಗೆ ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ. ಈಗ ಓಕೆ ಅಂತ ಕೊಟ್ಟರೆ ಆಯಿತು. ಈಗ ರಿಸಲ್ಟ್ಸ್ ನಮಗೆ ಶನಿವಾರ ಮಧ್ಯಾಹ್ನ 12 ಗಂಟೆಗೆ ರಿಲೀಸ್ ಮಾಡ್ತಾರೆ. ಈ ರೀತಿಯಾಗಿ ನೀವು ಲಕ್ಕಿ ಡಿಪ್ ಸೇವೆಗಳಿಗೆ ಮತ್ತು ಅಂಗಪ್ರದಕ್ಷಿಣೆಗೆ ಆನ್ಲೈನಲ್ಲಿ ರಿಜಿಸ್ಟರ್ ಮಾಡ್ಕೋಬೋದಾಗಿರುತ್ತೆ. ಇದು ಕಂಪ್ಲೀಟಾಗಿ ಲಕ್ಕಿ ಡಿಪ್ ಆಗಿರುತ್ತೆ. ನೀವೇನಾದರೂ ಸೆಲೆಕ್ಟ್ ಆಗಿದ್ರೆ ನಿಮ್ಮ ಫೋನ್ ನಂಬರ್ಗೆ ಮೆಸೇಜ್ ಬರುತ್ತೆ ನೀವು ಸೆಲೆಕ್ಟ್ ಆಗಿದ್ದೀರಾ ಅಥವಾ ಇಲ್ಲ ಅಂತ. ಇಲ್ಲ ಅಂದರೂ ಕೂಡ ನೀವು ಬುಕಿಂಗ್ ಹಿಸ್ಟ್ರಿ ಇದೆ ನೋಡಿ, ಇಲ್ಲಿ ಹೋಗ್ಬಿಟ್ಟು ನೀವು ಸೇವಾ ಎಲೆಕ್ಟ್ರಾನಿಕ್ ಡಿಪ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಡಿಪ್ ಸ್ಟೇಟಸ್ ಅಂತ ಬರುತ್ತೆ. ನೀವು ಸೆಲೆಕ್ಟ್ ಆಗಿದ್ರೆ ಸೆಲೆಕ್ಟೆಡ್ ಅಂತ ಬರುತ್ತೆ, ಇಲ್ಲಾಂದರೆ ಈ ಥರ ನಾಟ್ ಸೆಲೆಕ್ಟೆಡ್ ಅಂತ ಬರುತ್ತೆ. ಸೆಲೆಕ್ಟೆಡ್ ಅಂತ ಬಂದರೆ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಪೇಮೆಂಟ್ ಮೆಥಡ್ ಅಂತ ಇರುತ್ತೆ. ಸೊ ನೀವು ಪೇ ಮಾಡಿಬಿಟ್ಟು ನಿಮ್ಮ ದರ್ಶನದ ರೆಸಿಪ್ಟ್ಸ್ನ ಡೌನ್ಲೋಡ್ ಮಾಡ್ಕೋಬೋದಾಗಿರುತ್ತೆ. ಇನ್ನು ಈ ರೀತಿಯಾಗಿ ನಾವು ಲಕ್ಕಿ ಡಿಪ್ ಮತ್ತು ಅಂಗಪ್ರದಕ್ಷಿಣಾ ಸೇವೆಗೆ ರಿಜಿಸ್ಟರ್ ಮಾಡ್ಕೋಬೇಕಾಗಿರುತ್ತೆ. ಇದೆಲ್ಲ ಇವತ್ತಿನ ಇನ್ಫಾರ್ಮೇಷನ್. ಇದೇ ರೀತಿಯ ಎಲ್ಲ ತಿರುಮಲದ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ವಾಟ್ಸಪ್ ಚಾನೆಲ್ನ ಕೂಡ ಜಾಯಿನ್ ಆಗಿ. ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.